الأبواب تغلق. Doors closing. ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ದುಬೈಯಲ್ಲಿ ಇದ್ದೀವಿ. ಈಗಷ್ಟೇ ದುಬೈಗೆ ಬಂದು ರೀಚ್ ಆಗಿದ್ದೀವಿ. ಸ್ವಲ್ಪ ಹೊತ್ತು ಮುಂಚೆ ನೀವು ಆಲ್ರೆಡಿ ನನ್ನ ಫಸ್ಟ್ ವಿಡಿಯೋ ನೋಡಿರ್ಬೋದು ನಾವು ಹೇಗೆ ಬಂದ್ವಿ ಅಂತ. ಇವಾಗ ಇಲ್ಲಿ ನಮ್ಮಲ್ಲಿ ಹೆಂಗೆ ವಿಜಯನಗರ, ಜಯನಗರ, ಮಲ್ಲೇಶ್ವರಂ, ರಾಜಾಜಿನಗರ ಅಂತ ಹಳೇ ಸಿಟಿಗಳಿದೆಯೋ ಏರಿಯಾಗಳು, ಅದೇ ಥರ ದುಬೈಯಲ್ಲಿ ಡೇರಾ ಅಂತ ಒಂದು ಓಲ್ಡ್ ಸಿಟಿ ಇದೆ. ನಾವು ಆ ಜಾಗಕ್ಕೆ ಇವಾಗ ಬಂದಿದ್ದೀವಿ. ಯಾಕೆ ಅಂತಂದರೆ ನನ್ನ ಫೇವ್ರೆಟ್, ದುಬೈಯಲ್ಲಿ ನನ್ನ ಫೇವ್ರೆಟ್ ಜಾಗಕ್ಕೆ ಹೋಗಬೇಕು ಅಂತ ನಾವು ಫಸ್ಟು ಇಲ್ಲೇ ಬಂದುಬಿಡೋಣ ಅಂತ ಇಲ್ಲಿ ಬಂದಿದ್ದೀವಿ ವಿತ್ ಲಗೇಜು. ಇಲ್ಲಿ ನಾವೊಂದು ಲಗೇಜ್ ಸ್ಟೋರ್ ಮಾಡೋದಕ್ಕೆ ಒಂದು ಸ್ಪೇಸ್ ಇರುತ್ತೆ. ಅಲ್ಲೋಗ್ಬಿಟ್ಟು ನಾವು ಲಗೇಜೆಲ್ಲ ಇಟ್ಬಿಟ್ಟು ಈ ಜಾಗನ ಎಲ್ಲ ಸುತ್ತಾಡೋಣ ಅಂತ ಬಂದಿದ್ದೀವಿ. ಈ ಜಾಗ ಅಂತಂದರೆ ಯಾವುದು ಅಂತಂದರೆ ಗೋಲ್ಡ್ ಸೂಕ್. ದುಬೈ ಅಂದರೆ ಗೋಲ್ಡ್, ಗೋಲ್ಡ್ ಅಂದರೆ ದುಬೈ. ಸೊ ದುಬೈಗೆ ಬರ್ತಿದ್ದಂಗೆ ಚಿನ್ನನ ನೋಡೋ ಆಸೆ, ಹಂಗಾಗಿ ಫಸ್ಟು ಇದೇ ಮೊದಲನೇ ಜಾಗ ಆಗಿರಲಿ ನಮ್ಮದು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಬಂದೇ ಬಿಟ್ಟಿದ್ದೀವಿ. ಗೋಲ್ಡ್ ಸೂಕ್ ಎಂಟ್ರೆನ್ಸ್ ಇದು. ಇದೆಲ್ಲ ಝೀರೋ ಮೇಕಿಂಗ್ ಬರುತ್ತೆ, 22 ಕ್ಯಾರೆಟು. ಅದು ಇಡೀ ಜಗತ್ತಲ್ಲೇ ನೀವು ಯಾವುದೇ ಜಾಗ ತಗೊಂಡ್ರು ಇಲ್ಲಿ ಸಿಗೋ ಅಷ್ಟು ಗೋಲ್ಡ್ ಅಂಗಡಿಗಳು, ಜ್ಯುವೆಲರಿ ಶಾಪ್ಗಳು ಮತ್ತು ಪ್ರೆಷಸ್ ಸ್ಟೋನ್ಸ್ ಅಂಗಡಿಗಳು ಬೇರೆ ಎಲ್ಲೂ ನೀವು ನೋಡೋಕ್ಕೆ ಸಿಗಲ್ಲ. ಹಾಗೆ ಇಲ್ಲಿ ತುಂಬ ಸೇಫ್ ಗೋಲ್ಡ್ ತೊಗೊಳೋದಕ್ಕೆ. ನೀವು ಎಲ್ಲಿ ಬೇಕಾದರೂ ತೊಗೋಬೋದು. ಯಾಕಂದರೆ ಇಲ್ಲಿ ರೂಲ್ಸ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ. ಇಲ್ಲೆಲ್ಲ ಮೋಸ ಮಾಡ್ದಂಗೆ ಕ್ಯಾರೆಟಲ್ಲಾಗಲಿ ಮೋಸ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ. ನೀವು 22 ಕ್ಯಾರೆಟ್ ತೊಗೊಂಡ್ರೆ 22 ಕ್ಯಾರೆಟ್ ಪಕ್ಕಾ ಇರುತ್ತೆ. 18 ಆಗಲಿ 24 ಆಗಲಿ ಯಾವುದೇ ರೀತಿ ಮೋಸ ಇರಲ್ಲ. ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಹಾಗೆ ಟ್ಯಾಕ್ಸಲ್ಲಿ ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇಲ್ಲಿ ನೀವು ಟ್ಯಾಕ್ಸ್ ಕೊಟ್ಟು ಗೋಲ್ಡ್ ಪರ್ಚೇಸ್ ಮಾಡಿರ್ತೀರ, ಬಟ್ ಏರ್ಪೋರ್ಟಲ್ಲಿ ನಿಮಗೆ ವಾಪಸ್ ಅದು ಸಿಕ್ಕೇ ಬಿಡುತ್ತೆ. ಸೊ ಹಾಗಾಗಿ ಟ್ಯಾಕ್ಸ್ ಫ್ರೀ ಪರ್ಚೇಸ್ ಮಾಡ್ಬೋದು. ಇದು ಅಂತಲ್ಲ, ಎನಿ ಗ್ಯಾಡ್ಜೆಟ್ಸ್ ನೀವೇನು ತೊಗೊಂಡ್ರೂ ನಿಮಗೆ ಟ್ಯಾಕ್ಸ್ ಬೀಳೋದಿಲ್ಲ. ಹಾಗೆ ಎಂಥ ಡಿಸೈನ್ ನಿಮಗೆ ಬೇಕು ಅಂತಂದರೂ ಸಿಂಗಪೂರ್ ಡಿಸೈನಿಂದ ಹಿಡಿದು ಇದು ಇಂಡಿಯನ್ ಡಿಸೈನ್ಸ್ ಆಗಿರ್ಬೋದು, ಮತ್ತು ಅರೇಬಿಕ್ ಡಿಸೈನ್ಸ್ ಆಗಿರ್ಬೋದು, ಯಾವುದೇ ಡಿಸೈನ್ ಬೇಕು ಅಂದರೂ ನಿಮಗೆ ಇಲ್ಲಿ ಸಿಗುತ್ತೆ. ಸುಮಾರು 380 ರೀಟೇಲ್ ಅಂಗಡಿಗಳಿದ್ದಾವೆ ಈ ಗೋಲ್ಡ್ ಸೂಕಲ್ಲಿ. ನೀವು ಎಲ್ಲಿ ಹೋದ್ರೂ ಗೋಲ್ಡ್ ಡ್ರೆಸ್ ನೋಡ್ಬೋದು, ಗೋಲ್ಡ್ ಶೂಸ್ ನೋಡ್ಬೋದು, ದೊಡ್ಡ ರೆಕಾರ್ಡ್ ಮಾಡಿರೋ ರಿಂಗ್ ನೋಡ್ಬೋದು. ಎಲ್ಲಿ ನೋಡಿದ್ರೂ ಚಿನ್ನಮಯ. ಝೀರೋ ಮೇಕಿಂಗಿಂದ ಹಿಡಿದು 35% ಮೇಕಿಂಗ್ ಚಾರ್ಜಸ್ ಇರುತ್ತೆ. ಆಮೇಲೆ ಇವಾಗ ನಾವು ಗೋಲ್ಡು ಲಾಭಕ್ಕೆ ಅಂತ ತೊಗೊಳ್ಬೇಕು ಅಂತಂದರೆ ಝೀರೋ ಮೇಕಿಂಗ್ ಜ್ಯುವೆಲ್ಸ್ ತೊಗೊಂಡ್ರೆ ಲಾಭ. ಇಲ್ಲ ನಮಗೆ ಪರ್ಟಿಕ್ಯುಲರ್ ಡಿಸೈನ್ಸ್ ಬೇಕು, ತುಂಬ ಚೆನ್ನಾಗಿರಬೇಕು ಡಿಸೈನ್ಸು ಅಂದರೆ ಮೇಕಿಂಗ್ ಚಾರ್ಜ್ ಕೊಟ್ಟು ತೊಗೋಬೋದು. ಆದರೆ ಮೇಕಿಂಗ್ ಚಾರ್ಜ್ ಮೇಲೆ ನಾವು ಬಾರ್ಗೇನ್ ಮಾಡ್ಬೋದು. ಇವಾಗ ಗೋಲ್ಡ್ ಪ್ರೈಸೆಲ್ಲೂ ನಾವು ಬಾರ್ಗೇನ್ ಮಾಡೋಕ್ಕಾಗಲ್ಲ, ಅವೆಲ್ಲ ಫಿಕ್ಸ್ ಇರುತ್ತೆ. ಬಟ್ ಮೇಕಿಂಗ್ ಚಾರ್ಜಲ್ಲಿ ಸಪೋಸ್ 38% ಅಂತಾರೆ, ಆವಾಗ ನೀವು 3 to 4% ಅಥವಾ ನಿಮ್ಗೆ ಎಷ್ಟು ಅನಿಸುತ್ತೋ ಅಷ್ಟು ನೀವು ಮ್ಯಾಕ್ಸಿಮಮ್ ಬಾರ್ಗೇನ್ ಮಾಡಿ ಅದರಲ್ಲಿ ಕಮ್ಮಿ ಮಾಡಿಸಿ ತೊಗೋಬೋದು. ಹಾಗೆ ಪ್ರೆಷಸ್ ಸ್ಟೋನ್ಸು ಅಷ್ಟೇ ಮತ್ತು ಡೈಮಂಡ್ಸು ಅಷ್ಟೇ, ಅದರಲ್ಲೂ ನಿಮಗೆ ತುಂಬ ಡಿಸ್ಕೌಂಟ್ಸ್ ಎಲ್ಲ ಸಿಗುತ್ತೆ. ಜಾಸ್ತಿ ಡಿಸ್ಕೌಂಟ್ ಇರೋ ಶಾಪ್ಗೆ ಹೋದರೆ ನಿಮಗೆ ಲಾಭ. ಆಮೇಲೆ ಎಷ್ಟು ಗೋಲ್ಡನ್ನ ತೊಗೊಂಡೋಗ್ಬೋದು ನಾವು ಹೋಗಬೇಕಾದ್ರೆ ನಮ್ಮ ದೇಶಕ್ಕೆ ಅಂತ ತುಂಬ ಜನಕ್ಕೆ ಕ್ವೆಶ್ಚನ್ ಇರುತ್ತೆ. ಆ್ಯಸ್ ಎ ಟೂರಿಸ್ಟು ಇಲ್ಲಿ ದುಬೈಯಲ್ಲಿ ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಏನೂ ಲಿಮಿಟೇಷನ್ ಇಲ್ಲ, ನೀವು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ. ಆದರೆ ಇಲ್ಲಿಂದ ಈ ಏರ್ಪೋರ್ಟಲ್ಲಿ ಬಿಟ್ಬಿಡ್ತಾರೆ ನಿಮ್ಮನ್ನ, ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡಿ ಅಂತ. ಬಟ್ ನೀವು ನಿಮ್ಮ ದೇಶಕ್ಕೆ ಹೋಗ್ಬೇಕಾದ್ರೆ, ಅಂದರೆ ಇಂಡಿಯಾಗೆ ಹೋಗ್ಬೇಕಾದ್ರೆ ಒಂದೊಂದು ಕಂಟ್ರಿಲೂ ಒಂದೊಂದು ರೂಲ್ಸ್ ಇರುತ್ತೆ. ಇಂಡಿಯಾನಲ್ಲಿ ಹೇಗೆ ಅಂತಂದರೆ ಟೂರಿಸ್ಟು ಆ್ಯಕ್ಚುಲಿ ಏನು ಕ್ಯಾರಿ ಮಾಡೋ ಹಾಗೆ ಇಲ್ಲ, ಗೋಲ್ಡು ಪರ್ಮಿಟೇ ಇಲ್ಲ. ಇಲ್ಲಿ ರೆಸಿಡೆಂಟ್ಸ್ ಮಾತ್ರ ಅವರಿಗೆ 60 ಗ್ರಾಮು 30 ಗ್ರಾಮ್ ಅಂತ ಲಿಮಿಟೇಷನ್ ಇರುತ್ತೆ. ಆದರೆ ಜನ ಏನು ಮಾಡ್ತಾರೆ ಅಂತಂದರೆ ಎಲ್ಲ ತೊಗೊಂಡಿರೋ ಜ್ಯುವೆಲ್ಸ್ನ ಎಲ್ಲ ಹಾಕ್ಕೊಂಡೋದ್ರೆ ಅದು ಕೌಂಟಿಗೆ ಬರಲ್ಲ. ಬಿಲ್ ಹೊಸದ್ದು ತೊಗೊಂಡಿರೋ ಬಿಲ್, ಪರ್ಚೇಸ್ ಮಾಡಿರೋ ಬಿಲ್ಲು
ಮತ್ತು ಬ್ಯಾಗಲ್ಲಿ ಆರ್ನಮೆಂಟ್ಸು ಇಟ್ಕೊಂಡು ಹೋದರೆ ಮಾತ್ರ ತಪ್ಪಾಗುತ್ತೆ. ಹಾಕ್ಕೊಂಡೇ ಹೋಗ್ಬಿಟ್ರೆ ಅದು ಏನು ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ಮುಂದೆ ಬರುತ್ತೆ ಅದಕ್ಕೂ ಒಂದು, ಯಾಕಂದರೆ ತುಂಬ ಜನ ಈ ಥರ ಹಾಕ್ಕೊಂಡು ಹೋಗೋರು ತುಂಬ ಜನ ಇರ್ತಾರಲ್ಲ, ಸರಗಳು ಬಳೆಗಳು ಝೀರೋ ಮೇಕಿಂಗ್ದೆಲ್ಲ ತುಂಬ ಜನ ತೊಗೊಂಡು ಹೋಗ್ತಿರ್ತಾರೆ. ಹಂಗಂತ ತುಂಬ ದೊಡ್ಡ ದೊಡ್ಡ ನೆಕ್ಲೆಸು, ಲಾಂಗ್ ಚೈನು, ದೊಡ್ಡ ಡಿಸೈನ್ಸ್ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ. ಆವಾಗ ಆಬ್ವಿಯಸ್ಲಿ ಅವ್ರು ಕೇಳ್ತಾರೆ ಪರ್ಚೇಸ್ ಮಾಡ್ಕೊಂಡು ಬಂದ್ರ ಅಂತ. ಆವಾಗ ಅಲ್ಲಿ ಟ್ಯಾಕ್ಸ್ ಸಿಕ್ಕಾಬಟ್ಟೆ ಕಟ್ಟಬೇಕಾಗತ್ತೆ, ತೊಂದರೆ ಆಗುತ್ತೆ. ಸೊ ಹಾಗಾಗಿ ಟೂರಿಸ್ಟ್ ಆಗಿ ನಾವು 1 ಗ್ರಾಮು ತೊಗೊಂಡೋಗಂಗಿಲ್ಲ. ಆಮೇಲೆ ಕಾಯಿನ್ ಅಂತೂ ತೊಗೊಂಡೋಗೋದು ಮೋಸ್ಟ್ ಡೇಂಜರಸ್ಸು, ಬಿಸ್ಕೆಟ್ಸು, ಕಾಯಿನ್ಸು ಅದೆಲ್ಲ ಅಲೋವೇ ಮಾಡಲ್ಲ. ಜ್ಯುವೆಲ್ಸ್ನ ಹಾಕೊಂಡು ಹೋಗ್ಬೋದು ನಮ್ಮದು ಅಂತ ಹೇಳ್ಬೋದು, ಬಟ್ ಕಾಯಿನ್ಸು ಮತ್ತು ಇದೆಲ್ಲನೂ ಅಲೋವೇ ಮಾಡಲ್ಲ. ಇವರಿಗೆ ಮಾತ್ರ, ಅಂದರೆ ರೆಸಿಡೆಂಟ್ಸು, ಇಲ್ಲಿ ಇಂಡಿಯನ್ಸು ಇಲ್ಲಿ ಬಂದು ಸ್ಟೇ ಮಾಡ್ತಿರ್ತಾರಲ್ಲ ಅವರಿಗೆ ಮಾತ್ರ ಸ್ವಲ್ಪ ಇರುತ್ತೆ, ತೊಗೊಂಡೋಗ್ಬೋದು. 60 ಗ್ರಾಮು ಲೇಡೀಸ್ಗೆ, 30 ಗ್ರಾಮ್ಸು ಜೆಂಟ್ಸ್ಗೆ ಅಂತ ಇರುತ್ತೆ. ನೋಡಿ, ಇವಾಗ ಅನ್ವರ್ ಶಾಪಿಗೆ ಬಂದಿದ್ದೀವಿ. ಝೀರೋ ಮೇಕಿಂಗ್ ಪರ್ಚೇಸ್ ಮಾಡೋದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಅನ್ವರ್, ನಾನು ಇದಕ್ಕೆ ಮಲ್ಟಿಪಲ್ ಟೈಮ್ಸ್ ವಿಸಿಟ್ ಮಾಡಿದ್ದೀನಿ. ಸ್ವಲ್ಪ ಐಟಮ್ಸ್ನ ನಾನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರೋ ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ಇರುತ್ತೆ ಅಂತಲ್ಲ. ಝೀರೋ ಮೇಕಿಂಗಲ್ಲಿ ತುಂಬ ಕಮ್ಮಿ ನಿಮಗೆ ಡಿಸೈನ್ ಸಿಗೋದು, ಎಲ್ಲ ಓಲ್ಡ್ ಡಿಸೈನ್ಸೇ. ನಿಮಗೆ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಬೇಕು ಅಂತಂದರೆ ನೀವು ಬೇರೆ ಶಾಪ್ಸಿನ ಮೇಕಿಂಗ್ ಚಾರ್ಜ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಕೊಟ್ಟು ತೊಗೋಬೇಕು. ನೋಡಿ, ಇಷ್ಟು ಡಿಸೈನ್ಸ್ ಮಾತ್ರ ಅವೈಲಬಲ್ ಇರುತ್ತೆ. ಇದನ್ನು ತೊಗೊಳಕ್ಕೂ ನಿಮಗೆ ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ, ಅಷ್ಟು ಕ್ಯೂ ಇರುತ್ತೆ, ಅಷ್ಟು ಜನ ಇರ್ತಾರೆ. ಯಾವ ಟೈಮ್ ಹೋದ್ರೂ ಕ್ರೌಡ್ ಇದ್ದೇ ಇರುತ್ತೆ. ಈ ಟೈಮ್ಗೆ ಹೋದರೆ ಕಮ್ಮಿ ಜನ, ಆ ಟೈಮ್ಗೆ ಹೋದರೆ ಜಾಸ್ತಿ ಜನ, ಅಲ್ವೇ ಅಲ್ಲ. ಯಾವ ಟೈಮ್ಗೆ ಹೋಗಿ ಜನ ಇದ್ದೇ ಇರ್ತಾರೆ. ಹೆಂಗೆ ಅಂದರೆ ಒಳ್ಳೆ ರೇಷನ್ ಅಂಗಡಿನಲ್ಲಿ ಹಬ್ಬದ ಟೈಮಲ್ಲಿ ಸಿಕ್ಕಿದ್ದು ಸಾಕು ಅಂತ ಸಿಕ್ಕಿದ್ದು ತೊಗೊಳ್ಳೋಣ ಅಂತ ತೊಗೋತಾರಲ್ಲ, ಆ ಥರ ಪರ್ಚೇಸ್ ಮಾಡ್ತಾರೆ ಇಲ್ಲಿ ಗೋಲ್ಡನ್ನ. ಈ ಥರ ನಾನು ಎಲ್ಲೂ ನೋಡಿಲ್ಲ, ಗೋಲ್ಡನ್ನ ಇಷ್ಟರ ಮಟ್ಟಿಗೆ ತೊಗೊಳ್ಳೋದನ್ನು ಲೆಕ್ಕ ಇಲ್ದಂಗೆ ಮತ್ತು ಡಿಸೈನ್ಸ್ನೂ ನೋಡ್ದಂಗೆ ಸುಮ್ಮನೆ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಒಳ್ಳೆ ಇಲ್ಲಿ ನೋಡಿ ಪಾನಿಪುರಿ, ಇದನ್ನ ನೋಡಿದ ನೆನಪಾಯಿತು, ಪಾನಿಪುರಿ ಥರ ತೊಗೋತಾರೆ. ಮತ್ತು ದುಬೈನಲ್ಲಿ ಇಂಡಿಯಾಗಿಂತ ಗೋಲ್ಡ್ ಪ್ರೈಸ್ ಕಮ್ಮಿ ಇರುತ್ತಾ ಅಂತಾನೆ 100 ಜನ ಕ್ವೆಶನ್ ಕೇಳ್ತಾರೆ ದುಬೈಯಿಂದ ಬಂದ ತಕ್ಷಣ. ಹೌದು, ದುಬೈ ಗೋಲ್ಡು ಇಲ್ಲಿಗೆ ಇಂಡಿಯಾ ಗೋಲ್ಡ್ಗಿಂತ ತುಂಬ ಕಮ್ಮಿ ಇರುತ್ತೆ. ಪ್ಯೂರಿಟಿನಲ್ಲೂ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು. ಸುಮಾರು 250 ರೂಪಾಯಿಯಿಂದ 300 ರೂಪಾಯಿಯಷ್ಟು ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಅಲ್ಲಿಗೂ ಇಲ್ಲಿಗೂ. ಜೊತೆಗೆ ನಮಗೆ ಅಡಿಷ್ನಲ್ ಟ್ಯಾಕ್ಸ್ ಅಥವಾ GST ಅಂತ ಏನೂ ಬೀಳಲ್ಲ. ಟ್ಯಾಕ್ಸ್ ಏನು 5% ಕೊಟ್ಟಿರ್ತೀವಿ, 3.5% ಅಷ್ಟು ನಮಗೆ ಏರ್ಪೋರ್ಟಲ್ಲಿ ರಿಟರ್ನ್ ಬಂದುಬಿಡುತ್ತೆ. ಸೊ ಇಲ್ಲಿ 3% GST ಕೊಟ್ಟಿರ್ತೀವಿ, ಅಲ್ಲಿ 1.5% ಅಷ್ಟೇ ಬಿದ್ದಿರುತ್ತೆ. ಓವರಾಲ್ ನಮಗೆ ದುಬೈಯಲ್ಲಿ ಗೋಲ್ಡ್ ತೊಗೊಳ್ಳೋದು ಲಾಭನೇ. ಯಾಕೆ 5% ವಾಪಸ್ ಬರಲ್ಲ, 3.5% ಮಾತ್ರ ವಾಪಸ್ ಬರುತ್ತೆ ಅಂತ ಇದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ. ಇವಾಗ ಅದೇ ಇಷ್ಟು ದೂರ ಬಂದಮೇಲೆ ನಾನೇನು ಗೋಲ್ಡ್ ತೊಗೊಳ್ದೆ ಹೋಗ್ತೀನಾ, ಖಂಡಿತವಾಗ್ಲೂ ಪರ್ಚೇಸ್ ಮಾಡಿದ್ದೀನಿ. ಈ ವಿಡಿಯೋನ ತುಂಬ ಶಾರ್ಟ್ ಇದೆ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟಾಯಿತು ಅಂತೆಲ್ಲ ಹೇಳ್ತೀನಿ. ಈಗ ನಾವು ಈ ಜಾಗದಿಂದ ಹೊರಟ್ವಿ, ಗೋಲ್ಡ್ ಸೂಕಿಂತ ಹೊರಟು ನಾವು ಉಳ್ಕೋತಿರೋ ಮನೆಗೆ ಹೋಗ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ರೂಮಲ್ಲೆಲ್ಲ ಉಳ್ಕೊಳ್ಳಲ್ಲ. ನಾವು ಯಾವುದೇ ದೇಶಕ್ಕೆ ಹೋದ್ರೂ ಸರ್ವಿಸ್ ಅಪಾರ್ಟ್ಮೆಂಟೇ ತೊಗೋತೀವಿ. ಮೋಸ್ಟ್ ಬ್ಯೂಟಿಫುಲ್ ಜಾಗದಲ್ಲೇ ನಾವು ಸೆಲೆಕ್ಟ್ ಮಾಡಿ ತೊಗೊಳ್ಳೋದು. ಸೊ ನಿಮಗೆ ತೋರಿಸ್ತೀನಿ, ಹೋಮ್ ಟೂರ್ ಎಲ್ಲ ಮಾಡ್ತೀನಿ. ಈಗ ನಾವು ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಿದೆ. ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದು ಜಾಗಗಳಿಗೆಲ್ಲ ನಾಳೆ ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಡ್ತೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರ್ಯಾರಿಗೆ ದುಬೈಗೆ ಹೋಗಬೇಕು ಅಂತ ಇಷ್ಟ ಇದೆ, ಗೋಲ್ಡ್ ತೊಗೋಬೇಕು ಅಂತ ಇಷ್ಟ ಇದೆ, ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.